ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾನ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ವಿಡಿಯೋ ಪೋಸ್ಟ್ ಮಾಡೋದು ಆಲ್ಮೋಸ್ಟ್ 1 ಮಂತ್ ಆಯಿತು. ಅಂದರೆ ನನ್ನ ಆಫೀಸಲ್ಲಿ ಸ್ವಲ್ಪ ಹ್ಯಾಂಡ್ ಓವರ್ ಮಾಡಲಿಕ್ಕೆ, ಅಂದರೆ ಹೊಸೊಬ್ಬರು ಜಾಯಿನ್ ಆಗಿದ್ದಾರೆ, ಅವರಿಗೆ ನನ್ನ ಅಸಿಸ್ಟೆಂಟ್ ಆಗಿ, ಸೊ ಅವರಿಗೆ ಕಲಿಸ್ಲಿಕ್ಕೆ, ಹಾಗೆ ವರ್ಕ್ ಲೈಫ್ ಸ್ವಲ್ಪ ಬ್ಯುಸಿಯಾಗಿ ವಿಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತೊಂದು ವಿಡಿಯೋ ಜೊತೆಗೆ ನಾನು ಬಂದಿದ್ದೇನೆ. ಏನಂತ ಹೇಳಿದರೆ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದು. ಸೊ ನನ್ನದು 34 ವೀಕ್ಸ್ ಕಂಪ್ಲೀಟ್ ಆಯಿತು. ಈಗ 9 ಮಂತ್ಸಿಗೆ ನಾನು ಕಾಲಿಟ್ಟಿದ್ದೇನೆ. ಸೊ ಈಗ ಇದು ಹೈ ಟೈಮ್ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದು. ಎನಿ ಟೈಮ್ ಲೇಬರ್ ಪೇನ್ ಬರುವ ಚಾನ್ಸಸ್ ಇದೆ, ಹಾಸ್ಪಿಟಲ್ಗೆ ಹೋಗಬೇಕಾಗ್ತದೆ. ಸೊ ಎಲ್ಲ ರೆಡಿ ಇದ್ದರೆ ಒಳ್ಳೆಯದು. ಆದರೆ ನಾನು ಪರ್ಚೇಸ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಇನ್ನು ವಾಷಿಂಗ್ ಅಂದರೆ ವಾಶ್ ಮಾಡಬೇಕಲ್ಲ ಬೇಬಿ ಕ್ಲೋತ್ಸ್ ಎಲ್ಲ. ಹಾಗೆ ಫಸ್ಟ್ ವಿಡಿಯೋ ಮಾಡಿಬಿಟ್ಟು ನಾಳೆ ವಾಶ್ ಮಾಡಿ ಪ್ಯಾಕ್ ಮಾಡಿ ನನ್ನ ಬ್ಯಾಗನ್ನೊಮ್ಮೆ ರೆಡಿ ಇಡಬೇಕು. ಸೊ ಈಗ ಇದು ಹಾಸ್ಪಿಟಲ್ ಬ್ಯಾಗ್ ಅಂತ ಹೇಳುವಾಗ ನಾವು ತುಂಬ ಐಟಮ್ಸ್ ಪರ್ಚೇಸ್ ಮಾಡ್ತೇವೆ, ಆದರೆ ಎಲ್ಲ ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನು ನಮಗೆ ಮೋಸ್ಟ್ ಎಸೆನ್ಷಿಯಲ್ ಇದೆ ಆ ಐಟಮ್ಸನ್ನು ಮಾತ್ರ ನನಗೆ ಮತ್ತು ಬೇಬಿಗೆ ಸಪ್ರೇಟಾಗಿ. ಸೊ ನಾವು ನೋಡುವ 1 by 1 ಏನು ಮೋಸ್ಟ್ ಎಸೆನ್ಷಿಯಲ್ ಐಟಮ್ಸ್ ಬೇಕು, ಏನು ಇಂಪಾರ್ಟೆಂಟ್ ಐಟಮ್ಸ್ ನಾವು ತಗೊಂಡು ಹೋಗ್ಲೇಬೇಕಂತ ಹಾಸ್ಪಿಟಲಿಗೆ. ಸೊ ಫಸ್ಟ್ ಇದೇನಂತ ಹೇಳಿದರೆ ಫೈಲ್. ಇದರಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಇರಬೇಕು, ಪೇರೆಂಟ್ಸಿದ್ದು, ನಂದು, ನನ್ನ ಹಸ್ಬೆಂಡಿದ್ದು, ಮತ್ತು ಇನ್ಶೂರೆನ್ಸ್. ನಮಗೆ ಇಲ್ಲಿ ಕಂಪನಿ ಇನ್ಶೂರೆನ್ಸ್ ಇದೆ, ಮೆಡಿಕಲ್ ಇನ್ಶೂರೆನ್ಸ್. ಸೊ ಅದರದ್ದು ಪೇಪರ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಕಾಪಿ, ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅಟೆಸ್ಟೆಡ್, ಮತ್ತು ಎಮಿರೇಟ್ಸ್ ID ಇಲ್ಲಿದ್ದು. ಹಾಗೆ ಇಂಡಿಯಾದಲ್ಲಿ ಬೇರೆ ನೆಸೆಸರಿ ಡಾಕ್ಯುಮೆಂಟ್ಸ್ ಇರ್ಬೋದು, ಆದರೆ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಫೈಲ್. ನಾನು ಅದಕ್ಕೆ ರೆಡ್ ಕಲರನ್ನು ಚೂಸ್ ಮಾಡಿದ್ದೇನೆ, ಇದು ತುಂಬ ಇಂಪಾರ್ಟೆಂಟ್ ಅಂತ. ಇದೊಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಮಸ್ಟ್ ಇರಲೇಬೇಕು. ನೆಕ್ಸ್ಟ್ ಇಲ್ಲಿ ನನ್ನ ಸೂಟ್ ಕೇಸಲ್ಲಿ ಈ ಸೈಡಲ್ಲಿ ನನಗೆ ಏನೆಲ್ಲ ಐಟಮ್ಸ್ ಬೇಕು, ನೆಸೆಸರಿ ಐಟಮ್ಸ್ ಅದನ್ನು ಹಾಕ್ತೇನೆ. ಇಲ್ಲಿ ಏನೆಲ್ಲ ಬೇಬಿಗೆ ಬೇಕು ಅದನ್ನು ಹಾಕ್ತೇನೆ. ಸೊ ಫಸ್ಟ್ ನಾವು ಬೇಬಿದು ನೋಡ್ಕೊಳ್ವ ಏನೆಲ್ಲ ಐಟಮ್ಸ್ ಬೇಕಂತ. ಸೊ ಇಲ್ಲಿ ಈ ಬಾತ್ ಟ್ಯಾವೆಲ್ಸ್ ಇರ್ತದಲ್ಲ, ತುಂಬ ಸಾಫ್ಟ್ ಇದೆ ಇದು ಮೆಟೀರಿಯಲ್. ಇದು ನಾನು ಫಸ್ಟ್ ಕ್ರೈ ಅವರ ವೆಬ್ಸೈಟಿಂದ ತಗೊಂಡು ಬಂದದ್ದು. ಇದು ಬೇಬಿ ಹಗ್ ಬ್ರ್ಯಾಂಡ್ ಇದ್ದು. ಸೊ ಇದೊಂದು 2 ತಗೊಂಡಿದ್ದೇನೆ. ಸೊ ಇದೊಂದು ಮಸ್ಟ್ ಇರಲೇಬೇಕು. ಗೊತ್ತಿಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ, ಆದರೆ ಕೂಡ ಸೇಫರ್ ಸೈಡಿಗೆ ಇದು 2 ನಾನು ತಗೊಂಡು ಹೋಗಲ್ಲ, ಒಂದನ್ನು ಯಾವುದನ್ನಾದರೂ ತಗೊಂಡು ಹೋಗ್ತೇನೆ. ಇದು ಬಾತ್ ಟವೆಲ್ ಬೇಬಿಗೆ. ನೆಕ್ಸ್ಟ್ ಎಂತ ಅಂತ ಹೇಳಿದರೆ, ಇದು ಬಿಬ್. ಇದು ಕೂಡ ಬೇಬಿ ಹಗ್ ಬ್ರ್ಯಾಂಡ್ ಇದ್ದು, ಮತ್ತು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದು. ಇದರಲ್ಲಿ ಇದು ಬಿಬ್ ಹೀಗೆ ಇರ್ತದೆ. ಇದೇನಾದರೂ ವಾಮಿಟ್ ಮಾಡುವಾಗ ಹಾಲೆಲ್ಲ ಚೆಲ್ಲಬಾರ್ದಂತ ಬೇಬಿಗೆ ಇಲ್ಲಿ ಹಾಕ್ತಾರೆ. ಸೊ ಇದು ಕೂಡ ಬ್ಯೂಟಿಫುಲ್ ಪ್ರಿಂಟಲ್ಲಿದೆ, ಇಲ್ಲಿ ಹೀಗೆ ಇದೆ. ಸೊ ಇದರಲ್ಲಿ ನಾನೊಂದು 3 ಮಾತ್ರ ತಗೊಂಡು ಹೋಗ್ತೇನೆ. ನಾನು ಆರ್ಡರ್ ಮಾಡಲಿಕ್ಕೆ ಒಂದು ಮಾಡಿದ್ದೇನೆ 3 ಸೆಟ್ಸ್. ಸೊ ಇದಕ್ಕೇನು ಇವತ್ತು ನಂಗೆ ಹಾಸ್ಪಿಟಲ್ ಬ್ಯಾಗಿಗೆ ಏನು ಎಸೆನ್ಷಿಯಲ್ ಇದೆ ಅದನ್ನು ಮಾತ್ರ ನಿಮಗೆ ತೋರಿಸ್ತೇನೆ. ಇದು ಬಿಬ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಟ್. ನೋಡಿ ಎಷ್ಟು ಕ್ಯೂಟ್ ಕಲರ್ ಇದೆ ಅಲ್ಲ, ಡ್ಯಾಡೀಸ್ ಕ್ಯೂಟಿ ಪೈ ಅಂತ ವರ್ಡಿಂಗ್ಸ್ ಕೂಡ ಇದೆ ಇದರಲ್ಲಿ. ಆ ನಂತರ ಇದು ಸಾಕ್ಸ್, ಅದೇ ಕಲರಲ್ಲಿ ನೋಡಿ ಸಾಕ್ಸ್. ಮತ್ತು ಇದು ಮಿಟ್ಟನ್ಸ್ ಕೈಗೆ ಹಾಕಲಿಕ್ಕೆ. ಅಂದರೆ ನ್ಯೂ ಬಾರ್ನ್ ಬೇಬಿ ಅಲ್ಲ, ಅದಕ್ಕೆ ಹೊಟ್ಟೆಲಿರುವಾಗ ಅದು ಬೆಚ್ಚಗೆ ಇರ್ತದೆ. ಸೊ ಹೊರಗಿನ ವರ್ಲ್ಡಿಗೆ ಬರುವಾಗ ಅದಕ್ಕೆ ಅಂದರೆ ನಾವು ತುಂಬ ಬೆಚ್ಚಗೆ ಇಡಬೇಕು. ಸೊ ಮಿಟ್ಟನ್ಸ್, ಸಾಕ್ಸ್ ಮತ್ತು ಹ್ಯಾಟ್ ಇದೆಲ್ಲ ಮಸ್ಟ್ ಇದೆ. ಸೊ ಇದು ನಾನು 3 ಸೆಟ್ಸ್ ತಗೊಂಡು ಹೋಗ್ತೇನೆ. ಯಾಕಂತ ಹೇಳಿದರೆ ನೋಡಿ, ಈಗ ನಾರ್ಮಲ್ ಡೆಲಿವರಿ ಆದರೂ ಕೂಡ ಹಾಸ್ಪಿಟಲ್ಲಿ 2 to 3 days ಸ್ಟೇ ಇರ್ತದೆ. ಮತ್ತು C ಸೆಕ್ಷನ್ ಆದರೆ ಮೇ ಬಿ 1 day or 2 day ಎಕ್ಸ್ಟ್ರಾ ಇರ್ತದೆ, 3-4 days. ಸೊ 3 days ಆಗುವಷ್ಟು ನಾನು ತಗೊಂಡಿದ್ದೇನೆ 3 sets ಆಫ್ ಇದು ಹ್ಯಾಟ್ಸ್
ಮಿಟ್ಟನ್ಸ್ ಮತ್ತೆ ಸಾಕ್ಸ್ ಮತ್ತೆ ವೈಟ್ ಅಲ್ಲಿ ಕೂಡ ತಕೊಂಡಿದ್ದೇನೆ. ಇದು ಕೂಡ ಎಸೆನ್ಷಿಯಲ್. ನೆಕ್ಸ್ಟ್ ಇದು ಬಾಡಿ ಸೂಟ್ ಬರ್ತದಲ್ಲ ಬೇಬೀಸಿಗೆ, ನೋಡಿ ಎಷ್ಟು ಚೆನ್ನಾಗಿದಲ್ಲ ಇದು, ಮಿನಿ ಮೌಸ್. ಸೊ ಇದು ಕೂಡ ಬೇಬಿ ಹಗ್ ಬ್ರ್ಯಾಂಡ್. ಇದು ಬೇಬಿ ಹಗ್ ಬ್ರ್ಯಾಂಡ್, ಇದು ತುಂಬಾನೇ ಸಾಫ್ಟ್ ಆಗಿ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಸೊ ನಾನೆಂತ ಮಾಡಿದಂತ ಹೇಳಿದ್ರೆ 3 ಸೆಟ್ಸ್ ತಗೊಂಡಿದ್ದೇನೆ, ಗ್ರೀನ್, ಬ್ಲೂ ಅಂಡ್ ವೈಟ್. ಅದಕ್ಕೆ ಮ್ಯಾಚ್ ಆಗುವ ತರ ಈ ಸಾಕ್ಸ್, ಹ್ಯಾಟ್ ಮತ್ತೆ ಮಿಟನ್ಸ್ ಅನ್ನು ಕೂಡ ತಗೊಂಡಿದ್ದೇನೆ. ಇದೊಂದು ಸೆಟ್. ಮತ್ತೆ ನೋಡಿ ಇದೊಂದು ಸೆಟ್ ಚೆನ್ನಾಗಿದೆ ಅಲ್ಲ ಇದು ಸಹ. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್. ಇದೊಂದು. ಸೊ 3 ಸೆಟ್ಸ್ ನಾನು ತಕೊಂಡು ಹೋಗ್ತೇನೆ. ಬೇರೆ ಬಾಕಿದು ನಾನು ವಾಶ್ ಮಾಡಿ ಇಡ್ತೇನೆ. ಇನ್ ಕೇಸ್ ಇಲ್ಲಿ ಹಾಸ್ಪಿಟಲ್ ನಮ್ಗೆ ಅಷ್ಟು ದೂರ ಇಲ್ಲ, ಜಸ್ಟ್ 10 to 15 minutes ಬೈ ಕಾರ್. ಸೊ ನಾನು ಎಕ್ಸ್ಟ್ರಾ ಕ್ಲೋತ್ಸನ್ನೆಲ್ಲ ವಾಶ್ ಮಾಡಿ ಇಡ್ತೇನೆ. ಬೇಕಾದರೆ ನನ್ನ ಹಸ್ಬೆಂಡ್ ಮನೆಗೆ ಬಂದು ತಕೊಂಡು ಹೋಗ್ಬೋದು. ಆದರೆ ಆ್ಯಸ್ ಎ ಎಸೆನ್ಷಿಯಲ್ 3 ಪೇರ್ಸನ್ನು ಮಾತ್ರ ನಾನು ಆಪ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇದು ವಾಶ್ ಕ್ಲೋತ್ಸ್ ಅಂತ ಇತ್ತು ಈ ಫಸ್ಟ್ ಕ್ರೈಯಲ್ಲಿ, ಬೇಬಿ ಹಗ್ ಬ್ರ್ಯಾಂಡ್ ಇದ್ದು. ಇದು ಎಂತಕ್ಕೆ ಯೂಸ್ ಆಗ್ತದೆ ಅಂತ ನನಗೆ ನಿಜ ಗೊತ್ತಿಲ್ಲ. ನೋಡಿ ಈ ತರ ಇದೆ ಟವೆಲ್ಸ್. ನಾನು ಕೆಲವು ರಿಸರ್ಚ್ ಮಾಡುವಾಗ ಇದು ಬೇಬಿ ಬರ್ಬ್ ಕ್ಲೋತ್ ತರ ಕೂಡ ಯೂಸ್ ಮಾಡ್ಬೋದಂತ ಇತ್ತು. ಬರ್ಬ್ ಕ್ಲೋತ್ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ನಾವು ಹಾಕಿ ಹೀಗೆ ಮಗುವನ್ನು ಅಂದ್ರೆ ಫೀಡ್ ಮಾಡಿದ ನಂತರ ಬರ್ಬ್ ತೆಗಿಬೇಕಲ್ಲ, ಸೊ ಹೀಗೆ ಬರ್ಬ್ ತೆಗಿವಾಗ ಮಗುದು ಬಾಯಿಂದ ಏನಾದ್ರು ಅಂದ್ರೆ ವಾಮಿಟ್ ಎಲ್ಲ ಬಂದ್ರೆ ಸೊ ಅದಕ್ಕೆ ಯೂಸ್ ಆಗ್ತದಂತ ನಾನು ತಗೊಂಡಿದ್ದೇನೆ. ನೋಡುವ ಇದು ಎಂತಕ್ಕೆ ಯೂಸ್ ಆಗಿದೆ ಅಂತ. ಇದು ಕೂಡ ಸಾಫ್ಟ್ ಮೆಟೀರಿಯಲ್ ಇದೆ. ಸೊ ಇದಕ್ಕೆ ವಾಶ್ ಕ್ಲೋತ್ಸ್ ಅಂತ ಇದೆ, ಇದರಲ್ಲಿ ಹೆಸರು ವಾಶ್ ಕ್ಲೋತ್ಸ್. ಸೊ ಇದು ಕೂಡ ಹಾಗೆ ಒಂದು 5-6 ಪೇರ್ಸ್ ಇದೆ, 5-6 ಇದೆ. ನಾನೆಲ್ಲ ಕೂಡ ಡ್ರೆಸ್ ಆಗಿರ್ಬೋದು ಏನು ಕೂಡ ಆಗಿರ್ಬೋದು 0 to 3 months ಇದನ್ನು ನಾನು ತಗೊಂಡಿದ್ದೇನೆ. ನೋಡುವ ಇದು ಫಿಟ್ ಆಗುತ್ತಾ ಇಲ್ವಾ ಅಂತ, ನನಗೇನು ಐಡಿಯಾ ಇಲ್ಲ. ಮತ್ತು ಈ ಪ್ಯಾಂಪರ್ಸ್ ಬದಲಿಗೆ ಕಾಟನ್ ಇದ್ದು ಹಾಕ್ತಾರಲ್ಲ, ಇದು ನ್ಯೂ ಬಾರ್ನ್ಸಿಗೆ. ನೋಡಿ ಹೀಗೆ ಇದು ಪ್ಯೂರ್ ಕಾಟನ್ ಇದ್ದು. ಸೊ ಇದನ್ನು ಸಹ ಎವ್ರಿ ಟೈಮ್ ಪ್ಯಾಂಪರ್ಸ್ ಹಾಕಿಡುವುದಕ್ಕೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಆಸ್ ಅ ಪ್ಯಾಂಪರ್. ನೋಡಿ ಹೀಗೆ ಇದೆ. ಇದೊಂದು 5 ಸೆಟ್ಸ್ ಬರ್ತದೆ. ಸೊ ಇದನ್ನು ಕೂಡ ನಾನು ತಗೊಂಡು ಹೋಗ್ತೇನೆ ಹಾಸ್ಪಿಟಲ್ ಬ್ಯಾಗಲ್ಲಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಇದು ಫೀಡಿಂಗ್ ಬಾಟಲ್. ಇದು ಹೆಲ್ಪ್ ಆಗಲ್ಲ ಅಂತ ಅಂದ್ಕೊಳ್ತೇನೆ, ಯಾಕಂದರೆ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನ್ಯೂ ಬಾರ್ನ್ ಬೇಬೀಸ್ ಹುಟ್ಟಿದ ತಕ್ಷಣ 1 hour ಒಳಗೆ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕು. ಸೊ 6 month ವರೆಗೆ ಇದ್ರೆ ಯೂಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಇನ್ ಕೇಸ್ ಏನಾದರೂ ಯೂಸ್ ಬಂದರೆ ಅಂತ ನಾನು ಸೇಫರ್ ಸೈಡಲ್ಲಿ ತಗೊಂಡಿದ್ದೇನೆ. ಇದು ಫಿಲಿಪ್ಸ್ ಆವೆಂಟ್ ಬ್ರ್ಯಾಂಡ್ ಇದ್ದು. ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದು ಸೈಜ್ ಕೂಡ ತುಂಬ ದೊಡ್ಡದಿದೆ. ಇದು ಫ್ಯೂಚರಿಗೆ ಯೂಸ್ ಆಗ್ಬೋದು. ಇದನ್ನು ಕೂಡ ತಗೊಂಡಿದ್ದೇನೆ. ನೆಕ್ಸ್ಟ್ ಐಟಮ್ ಇದು ಬೇಬಿ ವೈಪ್ಸ್. ಇದು ಬೇಬಿ ಜಾಯ್ ಬ್ರ್ಯಾಂಡ್ ಇದ್ದು. ಇದು ಡೈಪರ್ ಚೇಂಜ್ ಮಾಡುವಾಗ ವೈಪ್ ಮಾಡಲಿಕ್ಕೆ ಬೇಬಿ ಜಾಯ್ ಬ್ರ್ಯಾಂಡ್. ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇದು ಮಸ್ಟ್ ಪ್ಯಾಂಪರ್ಸ್. ನಾನು ಪ್ಯಾಂಪರ್ಸ್ ಬ್ರ್ಯಾಂಡ್ ಇದು ಆಪ್ಟ್ ಮಾಡಿದ್ದೇನೆ. ಈವನ್ ಬೇಬಿ ಜಾಯ್ ಬ್ರ್ಯಾಂಡ್ ಇದು ಕೂಡ ಒಳ್ಳೇದಿದೆ ಅಂತ ನಾನು ರಿಸರ್ಚ್ ಮಾಡುವಾಗ ನನಗೆ ಗೊತ್ತಾಯಿತು. ಸೊ ಈಗ ಮೇನ್ ಟೈಮ್ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೆ ಪ್ಯಾಂಪರ್ಸ್ ಬ್ರ್ಯಾಂಡ್ ಇದ್ದು. ಸೊ ಈಗ ಇದನ್ನು ತಕೊಂಡು ಹೋಗೋದು. ಇದು ಸೈಜ್ 2 to 5 kg. 2 to 5 kg ಬೇಬೀಸಿಗೆ ಇದು ಯೂಸ್ ಆಗ್ತದೆ. ಇದರಲ್ಲಿ 22 ಡೈಪರ್ಸ್ ಇದೆ. ಸೊ ಬೇಬಿ 2 to 5 ಅಂದರೆ 5 kg ಇರಲ್ಲ,
2 kg ಎಬವ್ ಇರ್ತದೆ. ಸೊ ಇದನ್ನು ನಾನು ತಗೊಂಡಿದ್ದೇನೆ. ಇದಕ್ಕಿಂತ ಸ್ಮಾಲ್ ಸೈಜ್ ಕೂಡ ಇತ್ತು, ನಾನು ಅದನ್ನು ತಗೊಳ್ಳಿಲ್ಲ. ಸೊ ಇದೊಂದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಬೇಬಿ ಶ್ಯಾಂಪು ಆಸ್ ವೆಲ್ ಆಸ್ ಬಾಡಿ ಸೋಪ್ ಕೂಡ. ಇದು ಆಲ್ ಇನ್ ಒನ್, ಬೇಬಿಗೆ ಯೂಸ್ ಮಾಡ್ಬೋದು. ಸೆಟಫೆಲ್ ಬ್ರ್ಯಾಂಡನ್ನು ನಾನು ಆಫ್ ಮಾಡಿದ್ದೇನೆ. ಸೊ ಇದು ಬೇಬಿದು ಜೆಂಟಲ್ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಇದು ಬೇಬಿ ಲೋಷನ್ ಅಂತ ಇದೆ. ಇದು ಕೂಡ ಸೆಟಫೆಲ್ ಬ್ರ್ಯಾಂಡ್ ಇದ್ದು. ಇದನ್ನು ತಗೊಂಡಿದ್ದೆ ಬೇಬಿದ್ದು ಕ್ಲೋತ್ಸ್ ಅನ್ನು ವಾಶ್ ಮಾಡಲಿಕ್ಕೆ. ಮತ್ತೆ ಇದು ಸ್ಲೀಪಿಂಗ್ ಬ್ಯಾಗ್ ಬೇಬಿದು. ಇದು ಕೂಡ ಬೇಬಿ ಹಗ್ ಬ್ರ್ಯಾಂಡ್ ಇದು. ನೋಡಿ, ಇದು ಹೀಗೆ ಇದನ್ನು ಜಿಪ್ ಅನ್ನು ಹಾಕ್ಬೇಕು. ಮತ್ತೆ ಇಲ್ಲಿ ಕೂಡ ನೋಡಿ, ಹೀಗೆ ಇಲ್ಲಿ ಒಳಗೆ ಬೇಬಿಯನ್ನು ಮಲಗಿಸಿ ಹೀಗೆ ತಕೊಂಡೋಗ್ಲಿಕ್ಕೆ ತುಂಬಾನೇ ಈಸಿ ಆಗ್ತದೆ. ಸೊ ಬೇಬಿ ತುಂಬಾ ಸ್ಮಾಲ್ ಇರ್ತದಲ್ಲ, ಹಾಗೆ ಇದ್ರ ಒಳಗೆ ಇಟ್ರೆ ನಮ್ಗೆ ಕೂಡ ಒಳ್ಳೆ ಬ್ಯಾಲೆನ್ಸ್ ಸಿಗ್ತದೆ ಹೀಗೆ ತಕೊಂಡು ಹೋಗ್ಲಿಕ್ಕೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇದೊಂದು ನೈಸ್, ತುಂಬಾ ಸಾಫ್ಟ್ ಇದೆ. ಸೊ ಬೇಬಿ ಎಸೆನ್ಷಿಯಲ್ ಐಟಮ್ಸ್ ಇಷ್ಟೇ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ತಕೊಂಡು ಹೋಗೋದು. ಡೈಪರ್ಸ್ ಮತ್ತೆ ವೈಪ್ಸ್ ಮತ್ತೆ ಬಾಡಿ ವಾಶ್ ಎಲ್ಲ ಅಷ್ಟು ಯೂಸ್ ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಹಾಸ್ಪಿಟಲ್ಸಲ್ಲಿ ನಾವು ಡ್ರೆಸ್ ಮಾತ್ರ ಮ್ಯಾಂಡೇಟರಿ ಕೊಡಬೇಕು ಅವರಿಗೆ. ಮಾತ್ರ ಅವರು ಸ್ನಾನ ಮಾಡಿಸುವುದೆಲ್ಲ ಅವರೇ ಮಾಡ್ತಾರೆ 3 days ಅಲ್ಲಿ. ಅವರ ಪ್ರಾಡಕ್ಟ್ಸ್ ಏನಿರ್ತದೆ ಬೇಬಿ ಅವರಿಗೆ ಗೊತ್ತಿರ್ತದೆ ಬೇಬಿದು ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ. ಸೊ ಅವರದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಅವ್ರ ಬೇಬಿಗೆ ಅಂದ್ರೆ ಬಾತ್ ಮಾಡಿಸ್ತಾರೆ 3 days. ನಾವು ಕೊಡ್ಬೇಕಂತ ಇಲ್ಲ, ಅದೇ ಸೇಫರ್ ಸೈಡಲ್ಲಿ ನಾನು ಜಸ್ಟ್ ಪ್ಯಾಕ್ ಮಾಡಿದ್ದೇನೆ ಅಷ್ಟೇ. ಸೊ ಈಗ ನಾನು ಏನೆಲ್ಲ ತಕೊಂಡು ಹೋಗ್ಬೇಕು, ಮದರ್ಸ್ಗೆ ಏನು ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಬೇಕು ಈ ಹಾಸ್ಪಿಟಲ್ ಬ್ಯಾಗಲ್ಲಿ ಅಂತ ನೋಡುವ ಬನ್ನಿ. ಸೊ ಈ ಸೈಡಲ್ಲಿ ಫುಲ್ ನನ್ನ ಐಟಮ್ಸ್ ಇದೆ. ಓಕೆ, ಇದು ಏನಂತ ಹೇಳಿದ್ರೆ ಸಾಕ್ಸ್. ನೋಡಿ, ಸಾಕ್ಸ್ ಇದು ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ವೇಳೆ ಚಳಿ ಆದ್ರೆ ನನ್ಗೆ ಗೊತ್ತಿಲ್ಲ ಏನಾಗ್ತದಂತ. ಸೊ ಅಲ್ಲಿ AC ಎಲ್ಲ ಇರ್ತದಲ್ಲ ಹಾಸ್ಪಿಟಲ್, ಇನ್ ಕೇಸ್ ಚಳಿ ಏನಾದ್ರು ಆದ್ರೆ ಇದು ಬೆಸ್ಟ್ ಅಂತ ಅನ್ಕೊಳ್ತೇನೆ ನಾನು, ಸಾಕ್ಸ್. ಸೊ ಒಂದು 3 pairs ಸಾಕ್ಸ್ ಅನ್ನು ತಕೊಂಡು ಹೋಗ್ತೇನೆ. ನೋಡಿ ಹೀಗಿದೆ. ಸೊ ಇದು ನಾನು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಇದು ಆಂಟಿ ಓವರ್ಫ್ಲೋ ಪ್ಯಾಡ್ ಅಂತ. ಇದೇನಂತ ಹೇಳಿದ್ರೆ ಬ್ರೆಸ್ಟ್ ಪ್ಯಾಡ್. ಸೊ ನ್ಯೂ ಮಾಮ್ಸ್, ನನಗೆ ಗೊತ್ತಿಲ್ಲ ಏನಂತ, ನಾನು ಇದನ್ನು ತಗೊಂಡಿದ್ದೇನೆ. ಬ್ರೆಸ್ಟ್ ಮಿಲ್ಕ್ ಎಲ್ಲ ಲೀಕ್ ಆಗ್ತದಲ್ಲ, ಸೊ ಆ ಟೈಮಲ್ಲಿ ಇದು ಬೆಸ್ಟ್. ಇಲ್ಲಾಂದ್ರೆ ನಮ್ಮ ಡ್ರೆಸ್ ಎಲ್ಲ ಒದ್ದೆ ಆಗುವ ಚಾನ್ಸಸ್ ಇದೆ. ಸೊ ಇದನ್ನು ಇಟ್ಕೊಳ್ಬೇಕಂತ ನಾನು ಇದನ್ನು ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಟಿದ್ದೇನೆ, ಬ್ರೆಸ್ಟ್ ಪ್ಯಾಡ್. ನೆಕ್ಸ್ಟ್ ಇದು ನೈಟ್ ಸೂಟು. ಇಂಥದ್ದು ನಾನು 3 ತಕೊಂಡು ಹೋಗ್ತೇನೆ. ಇಲ್ಲಿ ಫ್ರಂಟ್ ಬಟನ್ಸ್ ಇರೋದು, ಇದು ಫೀಡಿಂಗಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಸೊ ಫ್ರಂಟ್ ಬಟನ್ ಇರೋದನ್ನೇ ನಾನು ತಗೊಂಡಿದ್ದೇನೆ. ಇಂಥದ್ದು ನಾನು 3 ಪೇರ್ಸ್ ತಕೊಂಡು ಹೋಗ್ತೇನೆ ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ. 3 daysಗೆ ಯೂಸ್ ಆಗ್ತದೆ. ಆದರೆ ನಾರ್ಮಲ್ ಆಗಿ ಹಾಸ್ಪಿಟಲಲ್ಲಿ ಅವರ ಗೌನೇ ಕೊಡ್ತಾರೆ. ಮತ್ತೆ ಗೊತ್ತಿಲ್ಲ, ಇನ್ ಕೇಸ್ ನಮಗೆ ಅದು ಇಷ್ಟ ಆಗದಿದ್ರೆ ನಮ್ಮ ಬಟ್ಟೆಯನ್ನು ಹಾಕ್ಬೇಕಂತ ನಮಗೆ ಮನಸ್ಸಾದರೆ ನಾನೊಂದು ತಗೊಂಡು ಹೋಗ್ತೇನೆ. ಇದೇನಷ್ಟು ಭಾರ ಕೂಡ ಇಲ್ಲಲ್ಲ, ಅದಕ್ಕೆ ಅದರಲ್ಲಿ ಹಾಕಿಡ್ತೇನೆ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಮೆಟರ್ನಿಟಿ ಪ್ಯಾಂಟೀಸ್ ಅಂತ.
ಸೊ ನೋಡಿ, ಈಗ ನಾರ್ಮಲ್ ಡೆಲಿವರಿ ಆದರೆ ನಿಮಗೆ ಇಲ್ಲಿ ಹೊಟ್ಟೆ ಕಡೆ ಸ್ಟಿಚಸ್ ಇರಲ್ಲ, ಆಗ ಇಟ್ಸ್ ಓಕೆ, ಆಗ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಇದು ಯೂಸ್ ಮಾಡ್ಬೋದು. ಮತ್ತೆ ಇನ್ ಕೇಸ್ ಸಿ ಸೆಕ್ಷನ್ ಆದರೆ ನಿಮ್ಮ ಹೊಟ್ಟೆ ಕೆಳಗಡೆ ಕಟ್ಸ್ ಹಾಕಿರ್ತಾರಲ್ಲ, ಸೊ ನೀವು ನಾರ್ಮಲ್ ಪ್ಯಾಂಟೀಸನ್ನು ಯೂಸ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಅದರದ್ದು ಇಲ್ಲಿ ಇಲಾಸ್ಟಿಕ್ ಇರ್ತದಲ್ಲ, ಅದು ತುಂಬ ಟೈಟ್ ಇದ್ದರೆ ಆ ಕಟ್ಸ್ ಮೇಲೆ ಬಿದ್ದರೆ ನಿಮಗೆ ತುಂಬ ನೋವಾಗ್ತದೆ, ಮತ್ತು ಅದು ಊಂಡು ಹೀಲ್ ಆಗಲಿಕ್ಕೆ ಕೂಡ ತುಂಬಾ ಕಷ್ಟ. ಸೊ ಇದು ನೋಡಿ ಹೈ ವೇಸ್ಟ್ ಇದೆ, ಸೊ ಇದು ಇಲ್ಲಿವರೆಗೆ ಬರ್ತದೆ, ಮತ್ತು ತುಂಬಾ ಕಂಫರ್ಟೇಬಲ್ ಕೂಡ ಇದೆ. ಸೊ ಇದು ಮೆಟರ್ನಿಟಿ ಪ್ಯಾಂಟಿಯನ್ನು ಮಸ್ಟ್ ತಗೊಂಡು ಹೋಗಬೇಕು ಹಾಸ್ಪಿಟಲ್ ಬ್ಯಾಗಲ್ಲಿ. ಸೊ ಇದೊಂದು ಒಂದು ಸೆಟ್ಟನ್ನು ನಾನು ತರಿಸಿದ್ದೇನೆ. ಇದರಲ್ಲಿ ಒಂದು 3-4 ತಗೊಂಡು ಹೋಗ್ತೇನೆ ನಾನು ವಾಶ್ ಮಾಡಿಬಿಟ್ಟು. ಇದು ಮೆಟೀರಿಯಲ್ ಕೂಡ ತುಂಬಾ ಒಳ್ಳೆದಿದೆ, ಅಮೆಝಾನಿಂದ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಒಂದು ಬಾತ್ ಟವೆಲ್ ಅನ್ನು ಕೂಡ ತಕೊಂಡು ಹೋಗ್ತೇನೆ. ನೋಡಿ, ಇದು ಏನಂತ ಹೇಳಿದ್ರೆ ಪ್ಯಾಡ್, ಇದು ಪೋಸ್ಟ್ ಪಾರ್ಟಮ್ ಅಂಡರ್ ಪ್ಯಾಡ್ಸ್ ಅಂತ. ಸೊ ಡೆಲಿವರಿ ಆದ ನಂತರ ಬ್ಲೀಡಿಂಗ್ ಆಗ್ತದಲ್ಲ, ಸೊ ಅದಕ್ಕೆ ನಾವು ಪ್ಯಾಡ್ಸ್ ಅನ್ನು ತಕೊಂಡು ಹೋಗಬೇಕು. ಸೊ ನಾನು ಇದು ಅದೇ ಪೋಸ್ಟ್ ಪಾರ್ಟಮ್ ಪ್ಯಾಡ್ಸ್ ಅಂತಾನೆ ಬರ್ತದೆ. ಸೊ ಇದನ್ನು ನಾನು ತಗೊಂಡಿದ್ದೇನೆ, ಬೆಲ್ಲ ಬ್ರ್ಯಾಂಡ್. ಇದು ಡೈಪರ್ ಅಂದರೆ ಪ್ಯಾಂಟೀಸ್ ಥರಾನೇ ಯೂಸ್ ಆ್ಯಂಡ್ ಥ್ರೋ ಮಾಡೋದು. ಇನ್ಸ್ಟೆಡ್ ನಮಗೆ ಪ್ಯಾಡ್ಸ್ ಇಡುವ ಬದಲು ಇದು ಡೈರೆಕ್ಟ್ ಅನ್ನು ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್. ಇದೊಂದು 3-4 ತಗೊಂಡಿದ್ದೇನೆ. ಇದರಲ್ಲಿ ಎಷ್ಟೊಂದು 4 ಇರಬೇಕು. ಸೊ ಜಸ್ಟ್ ಇನ್ ಕೇಸ್ ಫಸ್ಟ್ ಡೇಗೆ ಬೇಕಿದ್ರೆ ನಾನು ಇದನ್ನು ತಗೊಂಡಿದ್ದೇನೆ. ಆ ನಂತರ ನೋಡಿ, ಮೆಟರ್ನಿಟಿ ಬ್ರಾ ಆರ್ ಫೀಡಿಂಗ್ ಬ್ರಾ ಅಂತ ಹೇಳ್ತಾರೆ. ತುಂಬಾ ಕಂಫರ್ಟೇಬಲ್ ಆಗಿದೆ ಇದು. ಸೊ ಇದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಹೀಗೆ ನೀವು ತೆಗಿಬಹುದು. ನೋಡಿ, ಇಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ. ಸೊ ಫೀಡಿಂಗಿಗೆ ತುಂಬಾ ಈಸಿ ಆಗ್ತದೆ ಇದು. ಇಲ್ಲಿ ಹೀಗೆ ಕ್ಲಿಪ್ ಹಾಕಿದ್ರೆ ಇಲ್ಲಿ ಕ್ಲೋಸ್ ಇರ್ತದಲ್ಲ, ಹೀಗೆ ಕ್ಲೋಸ್ ಇರ್ತದೆ. ನಿಮಗೆ ಇನ್ ಕೇಸ್ ಫೀಡ್ ಮಾಡಲಿಕ್ಕಿದ್ರೆ ಸೊ ಇದೊಂದು ಜಸ್ಟ್ ಕ್ಲಿಪ್ಪನ್ನು ಇಲ್ಲಿ ಕ್ಲಿಕ್ ಮಾಡಿ ಹೀಗೆ ಓಪನ್ ಮಾಡೋದು. ಸೊ ಇದು ಫೀಡಿಂಗ್ ಬ್ರಾಸ್. ಇದು ಕೂಡ ನಾನು ಆರ್ಡರ್ ಮಾಡಿದ್ದೇನೆ ಅಮೆಝಾನಲ್ಲಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಂತ ಹೇಳಿದರೆ, ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್. ಈಗ ನೀವು ವಾಶ್ರೂಮಿಗೆ ಹೋಗ್ತೀರಾ ಹಾಗೆಲ್ಲ ಇರುವಾಗ ಬೆಸ್ಟ್ ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್ ಇರಲಿ ಅಂತ ತಗೊಂಡಿದ್ದೇನೆ. ಮತ್ತು ನಿಮ್ಮ ಸ್ಕಿನ್ ಡ್ರೈ ಎಲ್ಲ ಆಗ್ತದೆ, ಸೊ ನಾನು ಮಾಯಿಶ್ಚರೈಸರ್ ತಗೊಂಡಿದ್ದೇನೆ, ವ್ಯಾಸ್ಲಿನ್ದು. ನೆಕ್ಸ್ಟ್ ಕೋಮ್ಸ್ ಮತ್ತು ಬ್ರಷ್, ವೆರಿ ಇಂಪಾರ್ಟೆಂಟ್. ಸೋಪ್, ಶ್ಯಾಂಪೂ, ಟೂತ್ ಪೇಸ್ಟ್ ಮತ್ತು ಫೇಸ್ ವಾಶ್ ಇದೊಂದು ತಗೊಂಡಿದ್ದೇನೆ. ಆ ನಂತರ ಇಲ್ಲಿ ಕೆಲವು ಕಾಸ್ಮೆಟಿಕ್ ಐಟಮ್ಸ್. ಕಾಸ್ಮೆಟಿಕ್ ಅಂತ ಹೇಳಿದರೆ ಹೇರ್ ಟೈಸ್, ಮತ್ತೊಂದು ಕ್ಲಿಪ್, ಮತ್ತೊಂದು ಲಿಪ್ ಬಾಮ್. ಮತ್ತು ಲಿಪ್ಸ್ಟಿಕ್ ಬೇಕಾದರೆ ಒಂದು ಇಡ್ಬೋದು. ಹೋಮ್ ಕಮ್ಮಿಂಗ್ ಅಂದರೆ ಬರುವಾಗ ನಿಮಗೆ ಲಿಪ್ಸ್ಟಿಕ್ ಆಗಿಬಿಟ್ಟು, ಮತ್ತು ಇನ್ನೊಂದು ಇದರಲ್ಲಿ ಮಿಸ್ಸಿಂಗ್ ಇದೆ ಅಂತ ಹೇಳಿದರೆ ಹೋಮ್ ಕಮ್ಮಿಂಗ್ ಔಟ್ಫಿಟ್. ಅಂದರೆ ಹಾಸ್ಪಿಟಲಿನ ಮನೆಗೆ ಬರುವಾಗ ಯಾವ ಡ್ರೆಸ್ಸನ್ನು ಹಾಕಬೇಕು ಅಂತ ಅದು ಮತ್ತೆ ಡಿಸೈಡ್ ಮಾಡಿ ಯಾವುದಾದ್ರೂ ನನ್ನ ಹತ್ರ ಇರುವ ಡ್ರೆಸ್ಸನ್ನು ನಾನು ಇದರಲ್ಲಿ ಇಡ್ತೇನೆ. ಮತ್ತು ಒಂದು ಲಿಪ್ಸ್ಟಿಕ್ಕನ್ನು ಕೂಡ ಇಡ್ತೇನೆ, ಜಸ್ಟ್ ಇನ್ ಕೇಸ್ ಚೆನ್ನಾಗಿ ಕಾಣಬೇಕಲ್ಲ ಮಗುವೊಟ್ಟಿಗೆ ಮನೆಗೆ ಬರುವಾಗ. ಮತ್ತು ಇದೊಂದು ಮಿರರ್ ಇಟ್ಟಿದ್ದೇನೆ. ಸೊ ಇಷ್ಟು ಎಸೆನ್ಷಿಯಲ್ ಐಟಮ್ಸ್ ಮಸ್ಟ್ ಇರಬೇಕು ಬೇಬಿ ಮತ್ತು ಮದರಿಗೆ. ಸೊ ಇದೆಲ್ಲ ಐಟಮ್ಸ್ ನಾನು ಆರ್ಡರ್ ಮಾಡಿಟ್ಟಿದ್ದೇನೆ. ನನಗೆ ಇದು ವಾಶ್ ಮಾಡಲಿಕ್ಕಿದೆ. ಬೇಬಿದು ಕ್ಲೋತ್ಸ್ ಎಲ್ಲ ಇದೆಲ್ಲ, ಅದನ್ನು ನಾನು ಬೇಬಿ ಡಿಟರ್ಜೆಂಟ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಿಸಿಲಿಗೆ ಹಾಕಿ ಒಳ್ಳೆ ಪ್ಯಾಕ್ ಮಾಡಿ ಇಡ್ತೇನೆ. ಮತ್ತು ನನ್ನದೇನಿವೇಸ್ ಜಸ್ಟ್ ವಾಷಿಂಗ್ ಮಿಷಿನಲ್ಲಿ ಕ್ವಿಕ್ ವಾಶಲ್ಲಿ ಹಾಕಿ ಅದನ್ನು ಕೂಡ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನು ಕೂಡ
ಪ್ಯಾಕ್ ಮಾಡಿ ಇಡಬೇಕು. ಇದು ಈ ವೀಕ್ ಒಳಗೆ ನನಗೆ ಆಗಬೇಕು, 35 ವೀಕ್ ಕಂಪ್ಲೀಟ್ ಆಗುವಾಗ. ಆ ನಂತರ ನಾನು ಎನಿ ಟೈಮ್ ರೆಡಿ ಇರಬೇಕು ಹಾಸ್ಪಿಟಲ್ಗೆ ಹೋಗಲಿಕ್ಕೆ, ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಓಕೆ, ನಿಮಗೆ ಈಗ ಗೊತ್ತಾಯ್ತಲ್ಲ ಏನೆಲ್ಲ ಎಸೆನ್ಷಿಯಲ್ ಐಟಮ್ಸ್ ಬೇಕಂತ. ನನಗೆ ಕೂಡ ಇದು ಎಂತ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಬೇರೆಯವ್ರ ಹತ್ರ ಕೇಳಿ ಮತ್ತು ಕೆಲವು ರಿಸರ್ಚ್ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ಆ ಐಟಮ್ಸನ್ನು ನಾನು ಪರ್ಚೇಸ್ ಮಾಡಿ ಇಲ್ಲಿಟ್ಟು ವಿಡಿಯೋ ಮಾಡ್ತಿದ್ದೇನೆ. ನೋಡುವ, ಇದು ನಾನು ಡೆಲಿವರಿ ಆದ ನಂತರ ಹೇಳ್ತೇನೆ ಇದೆಲ್ಲ ಐಟಮ್ಸ್ ನನಗೆ ಯೂಸ್ ಆಯ್ತಾ ಇಲ್ವಾ ಅಂತ. ಸೊ ಇಷ್ಟೇ ಇದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗ್ತದೆ ನೋಡಿ, ಯಾರು ಮಾಮ್ ಟು ಬಿ ಇದ್ದಾರೆ, ಅಂದರೆ ಡೆಲಿವರಿ ಆಗಲಿಕ್ಕೆ 2-3 ಮಂತ್ಸ್ ಇದೆ, ಯಾರು ಪ್ರೆಗ್ನೆಂಟ್ ಇದ್ದಾರೆ ಅವರಿಗೆ ಯೂಸ್ಫುಲ್ ಆಗಲಿ. ಸೊ ಜಸ್ಟ್ ಈ ವಿಡಿಯೋನು ಶೇರ್ ಮಾಡಿ. ಪ್ಲೀಸ್ ವಿಡಿಯೋಸನ್ನು ನೋಡ್ತೀರಾ, ಅದೇ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನಾನು ವಿಡಿಯೋನು ಎಂಡ್ ಮಾಡ್ತೇನೆ. ಇನ್ನೊಂದು ಯೂಸ್ಫುಲ್ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.